ದರ್ಶನ್ ಪ್ರಕರಣದಲ್ಲಿ ಅಷ್ಟೆಲ್ಲ ಬಿಗಿ ಕ್ರಮ ಅನುಸರಿಸಿದ ಸರ್ಕಾರ ಈ ಪ್ರಕರಣದಲ್ಲಿ ಒಂದಷ್ಟು ಹಗುರವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಅಥವಾ ಏನಾದ್ರು ದರ್ಶನ್ಗೆ ಬಿಡಿ ಸೇದಿದ್ಕೆ ಅವನು ಬಿಡಿನೋ ಸಿಗರೇಟೋ ಸೇದ್ದ, ಅದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಅವ್ನು ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಹೋದ್ರು. ಈ ಟೆರರಿಸ್ಟ್ ಆಕ್ಟಿವಿಟಿ, ಅವ್ನು ಮೊಬೈಲ್ ಕೊಟ್ಟೋನು ಯಾರು, ಅವ್ನು ಯಾರ್ಯಾರು ಮೊಬೈಲ್ ಯಾವ್ಯಾವ ದೇಶಕ್ಕೆ ಮಾಡಿದ್ದ, ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ. ಇವ್ರು ನಿಜವಾಗೂ ನಾವು ಟೆರರಿಸ್ಟ್ ವಿರುದ್ಧ ಇದ್ದೀರಿ ಅಂದರೆ ಈಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೊಂಡು ಹೋಗ್ಲಿ. ಈ ಥರ ಹಿಂಗೆಲ್ಲ ಔಟಿದೆ, ನಾವು ಇದ್ರ ಬಗ್ಗೆ ತನಿಖೆ ಮಾಡಬೇಕು, ನೀವು ಸುಪ್ರೀಂ ಕೋರ್ಟ್ ಅವರು ಅನುಮತಿ ಕೊಡಿ, ನಾವು ಇದ್ರ ಬಗ್ಗೆ ಕ್ರಮ ಹೋಗ್ಲಿ. ಹೋಗಲ್ಲ. ದರ್ಶನ್ಗೊಂದು ಕಾನೂನು, ಇವ್ರಿಗೆ ಟೆರರಿಸ್ಟ್ಗಳಿಗೆ ರಾಜ್ಯಾತಿಥ್ಯ. ಯಾಕಂದ್ರೆ ಅವ್ನು ದರ್ಶನ್ ಹಿಂದೂ, ಇವ್ರು ಮುಸಲ್ಮಾನರು. ದರ್ಶನ್ ತಪ್ಪು ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ, ತಪ್ಪಿಗೆ ಶಿಕ್ಷೆ ಆಗ್ಬೇಕ್ರಿ. ಆದ್ರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ದೇಶದ್ರೋಹಿಗೊಂದು ಕಾನೂನು, ದರ್ಶನ್ಗೊಂದು ಕಾನೂನಾ? ಇದು ರಾಜ್ಯದ ಜನ ಕೇಳ್ತಾ ಇದ್ದಾರೆ, ನನ್ನ ಹತ್ರನೇ ಕೇಳಿದ್ದಾರೆ ರಾಜ್ಯದ ಜನ. ಏನ್ರಿ ಹಿಂಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ರಾಜ್ಯ ಸರ್ಕಾರ ತಪ್ಪು ಮಾಡಿಲ್ಲ ಅಂತಂದ್ರೆ ಕೇಳ್ತಾರೆ. ನಾನು ಸರ್ಕಾರನ ಕೇಳ್ತಾ ಇದ್ದೀನಿ. ಅದಕ್ಕೆ ನಾನು ಪತ್ರ ಬರಿತಾ ಇದ್ದೀನಿ, ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರಿತಾ ಇದ್ದೀನಿ, ಮತ್ತು NI ಪತ್ರ ಬರಿತಾ ಇದ್ದೀನಿ, ರಾಜ್ಯದ ಗೃಹ ಸಚಿವರು ಪರಮೇಶ್ವರ್ಗೂ ಪತ್ರ ಬರಿತಾ ಇದ್ದೀನಿ, ಗವರ್ನರ್ಗೂ ಪತ್ರ ಬರಿತೀನಿ. ನಾನು ಕೂಡಲೇ ಇದನ್ನು NI ತನಿಖೆ ಕೊಡಿ. ಯಾರಿದ್ದಾರೆ ಇದರಿಂದ, ಯಾವ ರಾಜಕಾರಣಿ ಇದ್ದಾರೆ, ಯಾರು ಕಾಂಗ್ರೆಸ್ ಅವರು ಇದ್ದಾರೆ, ಅದೆಲ್ಲ ಬಯಲಿಗೆ ಬರಬೇಕು. ಯಾವ ಕಾಂಗ್ರೆಸ್ ಅವರು ಮೊಬೈಲ್ ಕೊಡಿಸಿದ್ರು, ಅವ್ರಿಗೆ ಊಟ ಸಪ್ಲೈ ಮಾಡ್ತಾ ಇದ್ರು, ಅವ್ನು ಯಾರ್ಯಾರ ಜೊತೆ ಮಾತಾಡ್ತಾ ಇದ್ದ, ಇಷ್ಟೆಲ್ಲ ಮಾಡಬೇಕಾದ್ರೆ ಅವನಿಗೆ ಕೋಟ್ಯಾಂತರ ರೂಪಾಯಿ ಹಣ ಬೇಕು. ಅವನಿಗೆ ಅಲ್ಲಿ ದಿನ ಸಪ್ಲೈ ಅಂದರೆ ಇಷ್ಟು ವರ್ಷಗಳ ಕಾಲ ಅವನಿಗೆ ಬಿರಿಯಾನಿ ಎಲ್ಲ ಕೊಟ್ಟು ಎಲ್ಲ ಕೊಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಬಂತು? ಅವನು ಹಫ್ತಾ ವಸೂಲಿ ಮಾಡ್ತಾ ಇದ್ದಾನಂತೆ ಇಡೀ ಕರ್ನಾಟಕದಿಂದ. ಹಫ್ತಾ ಯಾರ್ಯಾರ ಹತ್ರ ವಸೂಲಿ ಮಾಡಿದ್ದಾನೆ, ಅದೆಲ್ಲ ತನಿಖೆ ಆಗಬೇಕಲ್ಲ. ನಮ್ಮ ಪೊಲೀಸರಿಂದ ಆಗಲ್ಲ, ಯಾಕಂದ್ರೆ ಅವ್ರ ಮೇಲೆ ಒತ್ತಡ ಇದೆ, ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ NI ಕೊಡಬೇಕು ಅಂತ ಆಗ್ರಹವನ್ನು ಮಾಡ್ತೇವೆ.